ಕರ್ತನ ಪರಿಶುದ್ಧಗಳು ನಮಗೆ ಮಹಿಮೆ ಉಂಟಾಗಲಿ. ಈ ತಿಂಗಳ ಕೊನೆಯ ಭಾನುವಾರ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಆಗಿರ್ಲಿಕ್ಕೆ ದೇವರು ಸಹಾಯ ಮಾಡಿದಕ್ಕಾಗಿ ಅಲ್ಲೆಲೂಯಾ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನದ ಭಾನುವಾರದ ಒಂದು ಸಂದೇಶದ ಭಾಗಕ್ಕಾಗಿ ಸ್ತೋತ್ರ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 56ನೇ ವಾಕ್ಯವನ್ನ ನಾವು ಈ ದಿನದ ಒಂದು ಧ್ಯಾನಕ್ಕಾಗಿ ಓದಿಕೊಳ್ಳೋಣ. ಅಲ್ಲೆಲೂಯಾ. ಲೂಕಾಗಾರು ರಾಸಿನ ಸುವಾರ್ತ ಪತ್ರಿಕ 23 ಅಧ್ಯಾಯ ಅಲ್ಲೆಲೂಯಾ 56 ವಚನ. లూకాగారు రాసిన సువార్త పత్రిక 23 అధ్యాయం 56 వచనం. అలాగే మార్కు గారు రాసిన సువార్త పత్రిక 16 అధ్యాయం 1వ వచనం. మార్కನ ಸುವಾರ್ತೆ 16ನೇ ಅಧ್ಯಾಯದ 1ನೇ ವಾಕ್ಯ. ಇವೆರಡು ವಾಕ್ಯವನ್ನು ಕೂಡ ಓದಿ ನಾವು ದಿನದ ಸಂದೇಶದ ಧ್ಯಾನಕ್ಕಾಗಿ ಹೋಗೋಣ. ಆಮೇಲೆ 56 ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು. ಹಲ್ಲೆಲೂಯಾ. 55 ಕೂಡ ಒಂದ್ಸರಿ ಓದಿ. ಅದರನ್ನೇ ಹೀಗಿರುವಲ್ಲಿ ಗಲಿಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು ಜೊತೆಯಲ್ಲಿ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು. ಹಲ್ಲೆಲೂಯಾ. ಸ್ತೋತ್ರ. 1 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಈ ಸಂದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಮುಂದೆ ಹೋಗೋಣ. ಮಹಾಪರಿಶುದ್ಧ ಉಳ್ಳತಕ್ಕಂಥ ತಂದೆ, ಮುಂಚಾನೆ ಬೆಳೆದಿ ಸ್ವಾಮಿ ಕರ್ತನೆ, ಸಂದೇಶ ಭಾಗವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಪರಿಶುದ್ಧಾತ್ಮ ದೇವರು ಮಾತನಾಡಿ ಎಂಬುದಾಗಿ ಕೇಳುವಂತೆ ಎಲ್ಲ ಒಂದು ಆತ್ಮಿಕ ಕಣ್ಣುಗಳನ್ನ ಕಿವಿಗಳನ್ನ ದೇವರ ಆತ್ಮನು ತೆರೆಯ ಮಾಡಿ ಎಂಬುದಾಗಿ, ಹೃದಯದ ಕಣ್ಣುಗಳನ್ನ ತೆರೆಯ ಮಾಡಿ ಎಂಬುದಾಗಿ, ಶತ್ರುವಿನ ಒಂದು ಕರ್ತನೆ ಸ್ತೋತ್ರ ಎಲ್ಲ ಡಿಸ್ಟರ್ಬೆನ್ಸ್ಗಳು ತೆಗೆಯಲ್ಪಡಲೆಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರು ತಾನೇ ಸಹಾಯ ಮಾಡಿ ಎಂಬುದಾಗಿ, ಹೊಸ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಕಲೀಲಿಕ್ಕೆ ನಮಗೆ ಕೃಪೆಯನ್ನು ಗ್ರಹಿಸಿರಿ ಎಂಬುದಾಗಿ, ವಾಕ್ಯವನ್ನು ಬಿದ್ದ ಕೂಡಲೇ ಬಂದು ತೆಗೆದುಕೊಂಡು ಹೋಗತಕ್ಕಂತ ಒಂದು ಕರ್ತನೆ ಶತ್ರುವಿನ ಒಂದು ಕಾರ್ಯಗಳು ದೇವರೇ ರಾಜ ಈ ಒಂದು ಸ್ಥಳದಲ್ಲಿ ಸಂಭವಿಸದ ಹಾಗೆ ವಾಕ್ಯವನ್ನು ಬಿದ್ದ ಕೂಡಲೇ ಅದನ್ನ ಬಿತ್ತುವಾಗಲೇ ಸ್ವೀಕರಿಸಿಕೊಂಡು ಅದರಿಂದ ಒಳ್ಳೆ ಫಲವನ್ನ ಕೊಡಲಿಕ್ಕೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಈ ಪ್ರಾರ್ಥನೆ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ಲೂಕನ ಸುವಾರ್ತೆ 23ನೇ ಅಧ್ಯಾಯದ 55, 56ನೇ ವಾಕ್ಯ ಓದುವಾಗ ಹೇಳ್ತಾರೆ ಏನಂದ್ರೆ, ಹೀಗಿರುವಲ್ಲಿ ಗಲಿಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು ಜೊತೆಯಲ್ಲೇ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು ಸುಗಂಧ ತೈಲವನ್ನ ಸಿದ್ಧ ಮಾಡಿಕೊಂಡರು ಅಥವಾ ಸಿದ್ಧಪಡಿಸಿಕೊಂಡರು ಎಂಬುದಾಗಿ. ಈ ದಿನದ ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿದೆ. ಅದು ಏನು ಅಂತಂದ್ರೆ, ಆತ್ಮಿಕ ಜೀವಿತದಲ್ಲಿ ಅಥವಾ ದೇವರಿಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ನಾವೇನಾಗಬಾರ್ದು ಅಂತಂದ್ರೆ ತೃಪ್ತರಾಗಬಾರ್ದು ಎಂಬುದಾಗಿ. ಹಲ್ಲೆಲೂಯಾ. ಈ ಸಂದೇಶವನ್ನ ಕೇಳ್ತಾ ಬಂದ್ರೆ ನಿಮ್ಗೆ ಪುನರುತ್ಥಾನದ ಸಂದೇಶದ ಹಾಗೆ ಕಾಣಿಸುತ್ತೆ. ಆ ಇರತಕ್ಕಂತ ವಾಕ್ಯಗಳು ಕೂಡ ಅದೇ ರೀತಿಯಾಗಿ ಅನ್ಸುತ್ತೆ. ಪುನರುತ್ಥಾನದ ದಿನಕ್ಕೆ ಯೇಸು ಸ್ವಾಮಿ ಮರಣವನ್ನ ಜಯಿಸಿ ಬಂದ ದಿನಕ್ಕೆ ಇರತಕ್ಕಂತ ಸಂದೇಶದ ಹಾಗೆ ಕಾಣಿಸುತ್ತೆ. ಆದ್ರೆ ಇವತ್ತು ಸಂದೇಶ ಅದಲ್ಲ. ಈ ವಾಕ್ಯಗಳ ಮುಖಾಂತರವಾಗಿ ದೇವರು ಹೊಸದನ್ನ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಅದೇನಂತಂದ್ರೆ, ಆತ್ಮಿಕ ಜೀವಿತದಲ್ಲಿ ನಾವೇನಾಗಬಾರ್ದು ಅಂತಂದ್ರೆ ತೃಪ್ತರಾಗಬಾರ್ದು ಎಂಬುದಾಗಿ. ಹಲ್ಲೆಲೂಯಾ. ಆ ಸ್ತ್ರೀಯನ್ನ ನೋಡುವಂತ ಸಮಯದಲ್ಲಿ ಏನಂದ್ರೆ, ಯೇಸು ಸ್ವಾಮಿನ ಏನ್ ಮಾಡಿದ್ದಾರೆ, ಶಿಲುಬೆಗೆ ಹಾಕಿ ಏನ್ ಮಾಡಿದ್ದಾರೆ, ಕೊಂದಿದ್ದಾರೆ. ಅದಾದ್ಮೇಲೆ ಅವರ ಶರೀರ ಇಳಿಸಲ್ಪಟ್ಟಿದೆ. ಯಾರು ಬರ್ತಾರೆ, ಅರಿಮತ್ತಾಯನಾದಂತ ಯೋಸೇಫನು ಬಂದು ಅವರ ಶರೀರವನ್ನ ಹಿರಿಯ ಸಭೆಯವರ ಹತ್ರ ಹೋಗಿ ಕೇಳ್ಕೊಂಡು ತೆಗೆದುಕೊಂಡು ಬಂದು ಅವ್ರು ಹೋಗಿ ಸಮಾಧಿ ಮಾಡ್ಲಿಕ್ಕೆ ಹೋಗುವಂತ ಸಮಯದಲ್ಲಿ ವಾಕ್ಯ ಬರುತ್ತೆ, ಗಲಿಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು ಹಿಂದೆ ಜೊತೆಯಲ್ಲೇ ಹೋದ್ರಂತೆ. ಹಲ್ಲೆಲೂಯಾ. ಈ ಜೊತೆಯಲ್ಲೇ ಹಿಂದಗಡೆ ಹೋಗಿ ಯೇಸುವಿನ ದೇಹವನ್ನ ಎಲ್ಲಿ ಇಡ್ತಾರೆ ಎಂಬುದಾಗಿ ಅವರು ನೋಡ್ಕೊಂಡು ಬಂದು ವಾಕ್ಯ ಬರುತ್ತೆ, ಪರಿಮಳ ದ್ರವ್ಯಗಳನ್ನ ಸುಗಂಧ ತೈಲವನ್ನ ಅವರು ಸಿದ್ಧಪಡಿಸಿಕೊಂಡರು ಎಂಬುದಾಗಿ. ಹಲ್ಲೆಲೂಯಾ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 1ನೇ ವಾಕ್ಯ ಓದುವಾಗ ಇದೇ ವಿಷಯವನ್ನ ಬರೀತೆ. ಅದನ್ನ ಕೂಡ ಒಂದು ಸಾರಿ ನೋಡಿ ನಾವು ಮುಂದೆ ಹೋಗೋಣ. ಮಾರ್ಕುಗಾರ ರಾಸಿನ ಸುವಾರ್ತ ಪತ್ರಿಕ 16 ಅಧ್ಯಾಯ దాంట్లో 1వ ವಚನ. ಅಲ್ಲಿ ಈ ರೀತಿಯಾಗಿರುತ್ತೆ, ಸಬ್ಬತ್ತಿನ ಕಳೆದ ಮೇಲೆ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸಲೋಮೆಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನ ಕೊಂಡುಕೊಂಡರು ಎಂಬುದಾಗಿ. ಹಲ್ಲೆಲೂಯಾ. ಇವೆರಡು ವಾಕ್ಯವನ್ನು ಓದುವಾಗ ನಮ್ಗೆ ಏನ್ ಅರ್ಥ ಆಗುತ್ತಂದ್ರೆ, ಅಲ್ಲಿ ನಾವು 23ನೇ ಅಧ್ಯಾಯದ 56ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾ ಇದ್ರು ಏನಂತಂದ್ರೆ, ಯೇಸುವಿನ ಶರೀರವನ್ನ ಎಲ್ಲಿ ತಗೊಂಡೋಗಿ ಇಡ್ತಾ ಇದ್ದಾರೆ, ಯಾವ ಒಂದು ಸಮಾಧಿ ಒಳಗಡೆ ಇಡ್ತಾ ಇದ್ದಾರೆ ಎಂಬುದಾಗಿ ಸ್ತ್ರೀಯರು ಹೋಗಿ ಅದನ್ನ ನೋಡ್ಕೊಂಡು ಬಂದು ಸುಗಂಧ ದ್ರವ್ಯಗಳನ್ನ ಮತ್ತೆ ಹಲ್ಲೆಲೂಯಾ ಆ ಒಂದು ಸುಗಂಧ ದ್ರವ್ಯವನ್ನ ಅವರು ಸಿದ್ಧಪಡಿಸಿದ್ರು ಅಂತ ಬರೀತಾರೆ.
ಆದ್ರೆ 16ನೇ ಅಧ್ಯಾಯದ ಮಾರ್ಕನ ಸುವಾರ್ತೆ 1ನೇ ವಾಕ್ಯಕ್ಕೆ ಬರುವಾಗ ಅಲ್ಲೆಲೂಯಾ ಅವರು ಸುಗಂಧ ದ್ರವ್ಯವನ್ನ ಅಲ್ಲಿ ಸಿದ್ಧಪಡಿಸಿದ್ದಾರೆ. ಆದ್ರೆ ಸಬ್ಬತ್ ದಿನ ಬಂದ ಕಾರಣ ಅವ್ರು ಏನ್ ಮಾಡಿಲ್ಲ ಅಂತಂದ್ರೆ ಅವರು ಸುಮ್ನೆ ಆದ್ರು. ಸುಗಂಧ ದ್ರವ್ಯವನ್ನ ಸಿದ್ಧಪಡಿಸಿ ಸುಮ್ನೆ ಆದ್ರು. ಸಬ್ಬತ್ ದಿನ ಬರ್ತಾ ಇರೋ ಕಾರಣ ಸುಮ್ನೆ ಆದ್ರು. ಅಲ್ಲಿ ವಾಕ್ಯ ಬರುತ್ತೆ, ಸಬ್ಬತ್ ದಿನ ಕಳೆದ ಮೇಲೆ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸಲೋಮೆಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನ ಕೊಂಡುಕೊಂಡರು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಬರೆಯುತ್ತೆ. ಮೊದಲನೇ ಸಾರಿ ಓದುವಾಗ ಅವ್ರೇನ್ ಮಾಡಿದ್ರು, ಸಿದ್ಧಪಡಿಸಿದ್ರು ಅಂತ ಬರೆಯುತ್ತೆ. ಆದ್ರೆ ಇಲ್ಲಿ ಬರೆಯುವಂತದ್ದು ಏನಂತಂದ್ರೆ ಸಬ್ಬತ್ ದಿನ ಆದ ಮೇಲೆ ಆತನ ಶರೀರಕ್ಕೆ ಹಚ್ಚುವುದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಿದ್ಧಪಡಿಸಿದನ್ನ ಕೊಂಡುಕೊಂಡ್ರು ಎಂಬುದಾಗಿ. ಇವತ್ತು ದೇವರು ನಮ್ಗೆ ಏನನ್ನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಏನಂದ್ರೆ ಆತ್ಮಿಕ ವಿಷಯದಲ್ಲಿ ದೇವರಿಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ನಾವು ಏನ್ ಮಾಡ್ಬಾರ್ದು ಅಂತಂದ್ರೆ ತೃಪ್ತರಾಗಬಾರ್ದು ಎಂಬುದಾಗಿ. ಅಲ್ಲೆಲೂಯಾ. మనకి దేవుని గురించి అల్లెలూయా దేవుని పనుల గురించి మనం ఏమవకూడదు ಅಂತಂದ್ರೆ ತೃಪ್ತರು ಕಾಕೂಡದು అని. ಅಲ್ಲೆಲೂಯಾ. ದೇವರಿಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ನಾವು ತೃಪ್ತರಾಗಬಾರ್ದು ಎಂದಾಗಿ. ಲೋಕದಲ್ಲಿ ನೋಡುವಾಗ ಅನೇಕ ವಿಷಯದಲ್ಲಿ ಅನೇಕ ಜನರು ಏನ್ ಮಾಡ್ತಾರೆ ಅಂದ್ರೆ ತೃಪ್ತಿನ ಹುಡುಕುವಂತವರಾಗಿದ್ದಾರೆ, ಸಂತೋಷವನ್ನ ಹುಡುಕುವಂತವರಾಗಿದ್ದಾರೆ. ಅಲ್ಲೆಲೂಯಾ. ಈ ಜೀವಿತದ ಒಂದು ಜಂಜಾಟದಲ್ಲಿ ಕೆಲಸ ಕಾರ್ಯ ಅನೇಕ ವಿಧವಾದಂತ ಟೆನ್ಷನ್ ಗಳ ನಿಮಿತ್ತವಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ವಾರ ಅಲ್ಲೆಲೂಯಾ ಒಂದು 3 days ಏನ್ ಮಾಡ್ತಾರೆ ಹೊರಗಡೆ ಹೋಗಿ ನಾವು ಟ್ರಿಪ್ ಅನ್ನ ಏನ್ ಮಾಡ್ಬೇಕು ಎಂಜಾಯ್ ಮಾಡಿ ಬರೋಣ ಅಂತ. ಯಾಕಂದ್ರೆ ಜೀವಿತದಲ್ಲಿ ಪ್ರತಿದಿನ ಅದೇ ಕೆಲಸ, ಅದೇ ಮನೆ, ಅದೇ ಒಂದು ಕಾರ್ಯಗಳು, ಸಮಸ್ಯೆಗಳು ಇರೋ ನಿಮಿತ್ತ ನಾವೇನ್ ಮಾಡೋದಂದ್ರೆ ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ನಾವು ಹೋಗಿ ಏನ್ ಮಾಡೋಣ ಅಲ್ಲೆಲೂಯಾ ಎಂಜಾಯ್ ಮಾಡಿ ಬರೋಣ ಎಂಬುದಾಗಿ ಅಂದ್ಕೊಳ್ತಾರೆ. ಆ ರೀತಿಯಾಗಿ ಹೋಗ್ತಾರೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಹೋಗಿ ಬರೋರ್ಗ ಮಾತ್ರ ಏನಾಗಿರ್ತದೆ ಅವ್ರಿಗೆ ಸಂತೋಷ ಇರ್ತದೆ. ಮತ್ತೆ ಬಂದಾಗ ಅವರ ಜೀವಿತದಲ್ಲಿ ಅದೇ ಒಂದು ಕಾರ್ಯಗಳು, ಅದೇ ಒಂದು ಸಮಸ್ಯೆಗಳಾಗಿರ್ತದೆ ಎಂಬುದಾಗಿ. ಲೋಕದ ಪ್ರಕಾರ ನೋಡುವಾಗ ಅವ್ರು ಏನ್ ಮಾಡುವಂತವರಾಗಿದ್ದಾರೆ ಅಂದ್ರೆ ಸಂತೋಷವನ್ನ ಹುಡುಕಿಕೊಂಡು ಅವ್ರು ಹೋಗುವಂತವರಾಗಿದ್ದಾರೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಜವಾದ ಸಂತೋಷ ಬೇಕಾದರೆ ಆದ್ರೆ ಅವ್ರು ಎಲ್ಲಿಗೆ ಬರ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಬರ್ಬೇಕೆಂಬುದಾಗಿ. ಯಾರು ಯೇಸು ಕ್ರಿಸ್ತನ ಬಳಿಗೆ ಬರ್ತಾರೋ ಅವರ ಜೀವಿತಕ್ಕೆ ಖಂಡಿತವಾಗಿ ಶಾಶ್ವತವಾಗಿರತಕ್ಕಂತ ಸಂತೋಷ ದೇವರಲ್ಲಿ ಬಿಟ್ರೆ ಲೋಕದಲ್ಲಿ ಯಾವುದರಲ್ಲಿ ಇಲ್ಲ ಎಂಬುದಾಗಿ ದೇವರನ್ನ ಆರಾಧಿಸುವಂತವರಿಗೆ, ಯೇಸುವನ್ನ ಹಿಂಬಾಲಿಸುವಂತ ಪ್ರತಿಯೊಬ್ಬರಿಗೂ ಆ ವಿಷಯ ಗೊತ್ತಿದೆ. ಅಲ್ಲೆಲೂಯಾ. ಯೇಸು ಕ್ರಿಸ್ತ ದೇವರನ್ನ ಆರಾಧಿಸುವಂತ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂತ ವಿಷಯ ಅಂತಂದ್ರೆ ಲೋಕದಲ್ಲಿ ತೃಪ್ತಿ ಇಲ್ಲ. ಯಾಕೆ ಈ ಲೋಕದಲ್ಲಿ ತೃಪ್ತಿ ಇಲ್ಲ ಅಂತಂದ್ರೆ ನಾವೆಲ್ಲರೂ ಒಂದು ದಿನ ಏನ್ ಮಾಡಿದ್ವಿ, ಲೋಕದಲ್ಲಿ ಇದ್ದು ಲೋಕದ ಪ್ರಕಾರ ಬದುಕಿ ಲೋಕದ ಆಸೆಗಳ ಪ್ರಕಾರ ಜೀವಿಸಿದ್ವಿ. ಅದಾಗಿ ಇವಾಗ ಕ್ರಿಸ್ತನ ಬಳಿಗೆ ಬಂದಿರೋ ಕಾರಣ ನಮ್ಗೆ ಗೊತ್ತು ಏನಂತಂದ್ರೆ ಲೋಕದಲ್ಲಿ ನಿಜವಾದ ತೃಪ್ತಿ ಇರತಕ್ಕಂಥದ್ದು ಯೇಸು ಕ್ರಿಸ್ತನಲ್ಲಿ ಎಂಬುದಾಗಿ. ಅಲ್ಲೆಲೂಯಾ. ಇದನ್ನ ದೇವರು ಹೇಳ್ತಿದ್ದಾರೆ ಏನಂದ್ರೆ ಆತ್ಮಿಕಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಅಲ್ಲೆಲೂಯಾ ಸ್ಪಿರಿಚುವಲಿ ಆಗಿರತಕ್ಕಂಥ ವಿಷಯಗಳಲ್ಲಿ ನಾವು ತೃಪ್ತರಾಗಬಾರ್ದು. ಲೋಕಕ್ಕೆ ಸಂಬಂಧಪಟ್ಟಂತ ಭೌತಿಕ ಕಾರ್ಯಗಳಲ್ಲಿ ನಾವು ತೃಪ್ತರಾದ್ರೂ ಆಗ್ಬೇಕು ಅಂತ. ಯಾಕೆಂದ್ರೆ ಯೇಸು ಸ್ವಾಮಿ ಸೇವೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಅವರೇ ಒಂದು ಮಾತನ್ನ ಹೇಳ್ತಾರೆ ಏನಂತಂದ್ರೆ ನಿಮಗಿರತಕ್ಕಂಥವುಗಳಲ್ಲಿ ನೀವು ತೃಪ್ತರಾಗಿರಿ ಎಂಬುದಾಗಿ. ಅಲ್ಲೆಲೂಯಾ. ಬೈಬಲ್ ಆ ರೀತಿಯಾಗಿದೆ, ನಿಮಗಿರತಕ್ಕಂಥ ವಿಷಯಗಳಲ್ಲಿ ನೀವು ತೃಪ್ತರಾಗಿರಿ ಎಂದಾಗಿ. ಅಂದ್ರೆ ಇವತ್ತು ನಮ್ಮ ಜೀವಿತಕ್ಕೆ ಏನು ದೇವರನ್ನ ಕೊಟ್ಟಿದ್ರೋ ಆ ವಿಷಯದಲ್ಲಿ ನಾವು ತೃಪ್ತರಾದ್ರೂ ಆಗ್ಬೇಕು, ಅದು ಪರವಾಗಿಲ್ಲ. ಆದ್ರೆ ಆತ್ಮಿಕಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಅದೇ ದೇವರು ಯೋಹಾನ ಸುವಾರ್ತೆನ ಓದುವಾಗ ಅವರೊಂದು ಮಾತನ್ನ ಹೇಳ್ತಾರೆ ಏನಂತಂದ್ರೆ ದಾಹ ಉಳ್ಳವರು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುದಾಗಿ. ಅಲ್ಲೆಲೂಯಾ. ಯಾರಿಗೆಲ್ಲ ದಾಹ ಉಂಟಾಗ್ತದೋ, ಯಾರಿಗೆಲ್ಲ ದಾಹ ಆಗ್ತದೋ ಅವರೆಲ್ಲ ನನ್ನ ಬಳಿಗೆ ಬರಲಿ ಎಂಬುದಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ನೋಡುವಂತ ಸಮಯದಲ್ಲಿ ನಾವು ಮಾಡ್ತಕ್ಕಂತ ಚಿಕ್ಕ ಪ್ರಾರ್ಥನೆ ಆಗಿರ್ಬೋದು, ನಾವು ಮಾಡ್ತಕ್ಕಂತ ಚಿಕ್ಕದಾಗಿರ್ತಕ್ಕಂತ 5 ನಿಮಿಷ 10 ನಿಮಿಷ ಸತ್ಯದ ಧ್ಯಾನ ಆಗಿರ್ಬೋದು, ಇದು ಯಾವುದು ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಸಾಕಾಗ್ತಾ ಇಲ್ಲ. ನಾವಿನ್ನು ದೇವರಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ದಾಹ ಉಳ್ಳವರಾಗಿ ಕೇಳಬೇಕು, ದಾಹ ಉಳ್ಳವರಾಗಿ ಅದರಲ್ಲಿ ಬೆಳಿಬೇಕೆಂಬುದಾಗಿ ದೇವರ ಆಸೆ ಪಡುವಂತವರಾಗಿದ್ದಾರೆ. ಅದಕ್ಕೆ ಇವತ್ತು ಸಂದೇಶದ ಶೀರ್ಷಿಕೆನ ದೇವರು ಈ ಪ್ರಕಾರವಾಗಿ ಹೇಳ್ತಿದ್ದಾರೆ. ಅದೇನಂದ್ರೆ ಆತ್ಮಿಕ ವಿಷಯಗಳಲ್ಲಿ ಏನಾಗ್ಬಾರ್ದು ಅಂದ್ರೆ ನಾವು ತೃಪ್ತಿ ಹೊಂದಬಾರ್ದು, ತೃಪ್ತಿ ಇಲ್ಲದಿರತಕ್ಕಂಥ ಜೀವಿತ ನಮ್ಗೆ ಬೇಕು ಎಂಬುದಾಗಿ. ಅಲ್ಲೆಲೂಯಾ. ಇವತ್ತು ನಾವೇನು ಅಲ್ಲೆಲೂಯಾ ಪ್ರಾರ್ಥನೆ ಮಾಡ್ತಾ ಇದ್ವೋ ಅದು ಅರ್ಧ ಗಂಟೆ ಆಗಿರ್ಬೋದು, ಅದು 40 ನಿಮಿಷ ಆಗಿರ್ಬೋದು, ಅದಕ್ಕಿಂತ ಕಡಿಮೆ ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದು. ಆದ್ರೆ ಅದನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ಬೇಕೇ ಹೊರತು ಅಲ್ಲೆಲೂಯಾ ನಾವು ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ನಮ್ಮ ಪ್ರಾರ್ಥನೆ ಜೀವಿತ ಆಗಿರ್ಬೋದು ಅಥವಾ ನಾವು ಸತ್ಯವೇದವನ್ನ ಧ್ಯಾನ ಮಾಡ್ತಕ್ಕಂಥ ಒಂದು ಜೀವಿತ ಆಗಿರ್ಬೋದು ಇದು ಹೆಚ್ಚಾಗ್ತಾ ಹೋಗ್ಬೇಕು, ಇದು ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಅದನ್ನ ದೇವರು ಬಯಸ್ತಾರೆ. ದಾಹ ಅನ್ನತಕ್ಕಂಥದ್ದು ಎಷ್ಟು ದೇವರ ಬಳಿಗೆ ಬರ್ತೀವೋ ಅದು ಇನ್ನೂ ಹೆಚ್ಚಾಗಿ ದಾಹ ಬರ್ಬೇಕೇ ಹೊರತು ಇರತಕ್ಕಂಥ ದಾಹ
ಕಡಿಮೆ ಆಗಬಾರ್ದು ಎಂಬುದಾಗಿ. ಅಲ್ಲೆಲೂಯ್ಯ. ನಮ್ಗಿರತಕ್ಕಂತ ಒಂದು ಪ್ರಾರ್ಥನೆ ಜೀವಿತ, ನಾವು ದೇವರಿಗೆ ಕೊಡ್ತಿರತಕ್ಕಂತ ಸಮಯ ಇಷ್ಟು ಸಾಕು ಬಿಡು ಎಂಬುದಾಗಿ ನಾವೇ ತೀರ್ಮಾನ ಮಾಡಬಾರ್ದು. ದೇವರು ಹೇಳ್ತಾರಲ್ಲ ಏನಂತಂದ್ರೆ, ಯಾರು ನನ್ನನ್ನು ನಂಬುತ್ತಾರೋ ಅವರು ನನ್ನ ಬಳಿಗೆ ಬರ್ಲಿ, ದಾಹ ಉಳ್ಳವನು ನನ್ನ ಬಳಿಗೆ ಬರ್ಲಿ, ಅಲ್ಲೆಲೂಯ್ಯ, ಕ್ರಯವಿಲ್ಲದೆ ಜೀವ ಜಲವನ್ನು ತೆಗೆದುಕೊಳ್ಳಿ ಎಂಬುದಾಗಿ, ಅವನು ಕುಡಿಯಲಿ ಎಂಬುದಾಗಿ ದೇವರು ಹೇಳಿದ್ದಾರೆ. ದೇವರ ಬಳಿಗೆ ಬಂದು ನಾವು ದಾಹ ಉಳ್ಳವರಾಗಿ ಕೇಳುವಾಗ, ದಾಹದ ಹೃದಯದಿಂದ ದೇವರನ್ನ ಬೇಡುವಾಗ, ಖಂಡಿತವಾಗಿಯೂ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ದಾಹವನ್ನ ತೀರಿಸುವ ರೀತಿಯಲ್ಲಿ ದೇವರು ಏನ್ ಮಾಡ್ತಾರೆ ಅಂದ್ರೆ, ನಮ್ಗೆ ಜೀವದ ಜಲವನ್ನ ಆತನು ಕುಡಿಯಲಿಕ್ಕೆ ಕೊಡ್ತಾನೆ ಎಂಬುದಾಗಿ. ನಮ್ಗೆ ಇವತ್ತು ದೇವರು ಕೃಪಾವರಗಳನ್ನ ಕೊಟ್ಟಿರ್ಬೋದು, ನಮ್ಗೆ ಇವತ್ತು ದೇವರು ಅನ್ಯ ಭಾಷೆಯನ್ನ ಮಾತನಾಡ್ತಕ್ಕಂತ ಒಂದು ವರವನ್ನ ಕೊಟ್ಟಿರ್ಬೋದು, ಅಥವಾ ಅದಕ್ಕಿಂತ ಮೇಲೆ ಹೋಗಿ ಅದರ ವ್ಯಾಖ್ಯಾನ ಹೇಳ್ತಕ್ಕಂಥದ್ದನ್ನ ಕೊಟ್ಟಿರ್ಬೋದು. ನಮ್ಗೆ ಆತ್ಮಿಕವಾಗಿ ದೇವರು ಏನೇ ರಹಸ್ಯಗಳನ್ನ ತಿಳಿಸಿದ್ರು ಕೂಡ, ನನಗೆ ಇಷ್ಟು ಸಾಕು, ಈ ಲೆವೆಲ್ಗೆ ನಾನು ಬೆಳೆದು ಬಂದಿದ್ದಲ್ಲ, ಇಷ್ಟು ಸಾಕು, ಇದರಲ್ಲೇ ಜೀವಿತವನ್ನ ಓಡಿ ಮುಗಿಸಿ ಬಿಡೋಣ ಎಂಬತಕ್ಕಂತ ಆಲೋಚನೆ ನಮ್ಮ ಜೀವಿತದಲ್ಲಿ ಇರಬಾರ್ದು.